ನಮಸ್ಕಾರ ಗೆಳೆಯರೇ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 19 ಜುಲೈ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ನಮ್ಮ GK ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ಇವತ್ತಿನ GKಗೆ ಸಂಬಂಧಿಸಿದಂತಹ ಪ್ರಶ್ನೆ, ಪೆನ್ಸಿಲ್ಗಳಲ್ಲಿ ಉಪಯೋಗಿಸಲಾಗುವಂತಹ ವಸ್ತು ಯಾವುದು ಅಂತ. ಆಪ್ಷನ್ ಎ ಸಿಲಿಕಾನ್, ಆಪ್ಷನ್ ಬಿ ಚಾರ್ಕೋಲ್, ಆಪ್ಷನ್ ಸಿ ಗ್ರಾಫೈಟ್, ಆಪ್ಷನ್ ಡಿ ಕೋಲ್. ಪೆನ್ಸಿಲ್ಗಳಲ್ಲಿ ಯಾವ ವಸ್ತುವನ್ನು ಉಪಯೋಗಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದರ ಉತ್ತರವನ್ನು ನಾಳೆ ತಿಳಿದುಕೊಳ್ಳೋಣ. ನಮ್ಮ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ PSI ಮತ್ತು PC ಬ್ಯಾಚ್ಗಳು ಹೊಸದಾಗಿ ಪ್ರಾರಂಭವಾಗ್ತಾ ಇದೆ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕ ಮಾಡಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಅಮೋಘ ವರ್ಷ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮ್ಮಿಂದ ಅಪ್ಲೋಡ್ ಆಗುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನೀವು ಪಡಿಬೋದು. ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಈಗ ಕೇಳಲಾದ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಎಲ್ಲ ಆರ್ಟಿಕಲ್ಗಳ ಡಿಸ್ಕಷನ್ ಕಂಟೆಂಟ್ ಏನಿದೆ ಇದು ಎಲ್ಲ ಇಂಗ್ಲೀಷ್ನಲ್ಲಿರುತ್ತೆ. ಸೊ ಡಿಸ್ಕಷನ್ ಮಾತ್ರ ಕನ್ನಡ ಮತ್ತು ಇಂಗ್ಲೀಷ್ ಬೈಲಿಂಗ್ವಲ್ ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ. ಸೊ ಇವತ್ತಿನ ಡಿಸ್ಕಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದರ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಕಂಟೆಂಟ್ ನಿಮಗೆ ಕನ್ನಡದಲ್ಲೇ ಬೇಕು ಅಂತಂದರೆ ನಾಳೆಯಿಂದ ಮತ್ತೆ ಕನ್ನಡದಲ್ಲೇ ಕಂಟೆಂಟನ್ನು ಪ್ರೊವೈಡ್ ಮಾಡಬಹುದು. ಸೊ ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋಣ. ಈಗ ಡಿಸ್ಕಷನ್ ಮಾಡ್ತಾ ಇರುವಂತಹ ಆರ್ಟಿಕಲ್ಗಳ ಒಂದು ಸ್ಪೀಡ್ ಏನಿದೆ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಈ ಒಂದು ಪ್ಲೇಬ್ಯಾಕ್ ಸ್ಪೀಡ್ನಲ್ಲಿ, ಯೂಟ್ಯೂಬ್ನಲ್ಲಿರುವಂತಹ ಸೆಟ್ಟಿಂಗ್ನಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ನಲ್ಲಿ 1.25 ಸ್ಪೀಡ್ಗೆ ನೀವು ಜಾಸ್ತಿ ಮಾಡಿ ಈ ಒಂದು ವಿಡಿಯೋವನ್ನು ನೋಡ್ಬೋದು. ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಅದೇ ರೀತಿ ಈ ಡಿಸ್ಕಷನ್ ಕೂಡ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಸ್ಪೀಡ್ನಲ್ಲಿ ಅಂತಂದರೆ ಯು ಕ್ಯಾನ್ ಗೋ ಹೆಡ್ ವಿತ್ 1.25 ಪ್ಲೇಬ್ಯಾಕ್ ಸ್ಪೀಡ್. ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋಣ. INS ಸಿಂಧು ಧ್ವಜ್ ಇದು ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಇದೊಂದು ವಾರ್ಶಿಪ್ ಅಥವಾ ಯುದ್ಧ ನೌಕೆ, ಆಪ್ಷನ್ ಬಿ ಟೋರ್ಪೆಡೋ ಅಥವಾ ಮಿಸೈಲ್, ಆಪ್ಷನ್ ಸಿ ಸಬ್ಮರೈನ್, ಆಪ್ಷನ್ ಡಿ ಕಾರ್ಗೋ ಶಿಪ್. ಈ ಪ್ರಶ್ನೆಯ ಉತ್ತರವನ್ನು ತಿಳಿದುಕೊಳ್ಳಲು ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಆಗಲೇ ತಿಳಿಸಿದ ಹಾಗೆ ಕಂಪ್ಲೀಟ್ ಆದಂತಹ ಕಂಟೆಂಟ್ ಇಂಗ್ಲೀಷ್ನಲ್ಲೇ ಇರುತ್ತೆ, ಆದರೆ ಎಕ್ಸ್ಪ್ಲನೇಷನ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ನೀಡಲಾಗುತ್ತೆ. ಕಾಂಟೆಕ್ಸ್ಟ್ ಅನ್ನು ನೋಡೋದಾದರೆ, ಭಾರತದ ಜಲಾಂತರ್ಗಾಮಿ, ಇದರ ಹೆಸರು ಸಿಂಧು ಧ್ವಜ್ ಅನ್ನುವ ಒಂದು ಜಲಾಂತರ್ಗಾಮಿ ಅಥವಾ ಸಬ್ಮರೀನ್ ಅನ್ನು 35 ವರ್ಷಗಳ ಸರ್ವಿಸ್ ನಂತರ ರಿಟೈರ್ಮೆಂಟ್ ನೀಡಲಾಗಿದೆ. ಈ ಒಂದು ಸಬ್ಮರೀನ್ಗೆ ಅಂದರೆ ಡಿಕಮಿಷನ್ ಮಾಡಲಾಗಿದೆ ಅಂತ ನ್ಯೂಸ್ ಇದೆ. ಇದು ನೇವಿಯ ಕಿಲೋ ಕ್ಲಾಸ್ ಕ್ಯಾಟಗರಿಗೆ ಸೇರಿದಂತಹ ಒಂದು ಜಲಾಂತರ್ಗಾಮಿ ಅಥವಾ ಸಿಂಧು ಧ್ವಜ್ ಅನ್ನುವ ಒಂದು ಸಬ್ಮರೀನ್ ಆಗಿದ್ದು, ಇದರ ರಿಟೈರ್ಮೆಂಟ್ ನಂತರ ಭಾರತದ ನೌಕಾಪಡೆಯಲ್ಲಿ ಸದ್ಯಕ್ಕೆ 15 ಕನ್ವೆನ್ಷನಲ್ ಸಬ್ಮರೀನ್ಸ್ಗಳು ಸರ್ವಿಸ್ನಲ್ಲಿ ಉಳಿದಿವೆ ಅಂತ ನ್ಯೂಸ್ ಇದೆ. ಇನ್ನು ಸಿಂಧು ಧ್ವಜ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಒಂದು ಜಲಾಂತರ್ಗಾಮಿ ಅಥವಾ ಸಬ್ಮರೀನ್ ಆಗಿದ್ದು, ಇದು ಭಾರತದಲ್ಲಿ ಸಾಕಷ್ಟು ಪ್ರಥಮಗಳನ್ನು ಈ ಒಂದು ಸಬ್ಮರೀನ್ ಕ್ಯಾಟಗರಿಗೆ ಸೇರಿದಂತಹ ಪ್ರಥಮ ಇಂಡಿಜಿನಿಯಸ್ ಆಗಿ ಅಂದರೆ ಸ್ವದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಸಿಸ್ಟಮ್ಗಳನ್ನು, ವ್ಯವಸ್ಥೆಯನ್ನು ಇದರಲ್ಲಿ ಪ್ರಥಮ ಬಾರಿಗೆ ಅಳವಡಿಸಲಾಗಿತ್ತು. ಅದರಲ್ಲಿ ಮುಖ್ಯವಾಗಿ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ HUS ಅನ್ನುವ ಒಂದು ಸೋನಾರ್ ಸಿಸ್ಟಮ್ ಆಗಿರ್ಬೋದು, ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಸ್ಯಾಟಲೈಟ್ ಕಮ್ಯುನಿಕೇಷನ್ ಸಿಸ್ಟಮ್ ಆಗಿರ್ಬೋದು, ಅದರ ಹೆಸರು ರುಕ್ಮಿಣಿ ಅಂತ MSSನಿಂದ ಇದನ್ನು ಡೆವಲಪ್ ಮಾಡಲಾಗಿದ್ದು, ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನೋ ಒಂದು ವ್ಯವಸ್ಥೆಯನ್ನು, ಅದಾದ ನಂತರ ಇಂಡಿಜಿನಿಯಸ್ ಆಗಿ ಟಾರ್ಪೆಡೋ ಅಥವಾ ಮಿಸೈಲನ್ನು, ಟಾರ್ಪೆಡೋ ಅಂತಂದರೆ ಮಿಸೈಲ್ಗೆ ಸಂಬಂಧಿಸಿದಂತಹ ಒಂದು ವ್ಯವಸ್ಥೆಯಾಗಿದ್ದು, ಇದನ್ನು ಫೈರ್ ಮಾಡುವಂತಹ ಕಂಟ್ರೋಲ್ ಸಿಸ್ಟಮನ್ನು ಕೂಡ ಸಿಂಧು ಧ್ವಜ್ನಲ್ಲಿ ಪ್ರಥಮ ಬಾರಿಗೆ ಈ ನೌಕಾಪಡೆಯ ಒಂದು ಕಮಿಷನ್ ಆದಾಗ ಇದನ್ನು ಇಂಡಕ್ಟ್ ಮಾಡಲಾಗಿತ್ತು. ಇನ್ನು ಇದರ ಇಂಡಕ್ಷನ್ ಬಗ್ಗೆ ಅಥವಾ ಇದರ ಪರ್ಚೇಸಿಂಗ್ ಬಗ್ಗೆ ನೋಡೋದಾದರೆ 1986ರಿಂದ 2000ರವರೆಗೆ ಈ ಒಂದು ಸಿಂಧು ಧ್ವಜ್ ಅನ್ನೋ ಒಂದು ಕ್ಯಾಟಗರಿಯ ಸಬ್ಮರೀನನ್ನು ರಷ್ಯಾದಿಂದ ಪಡೆದುಕೊಳ್ಳಲಾಗಿತ್ತು, ಅಕ್ವೈರ್ ಮಾಡಿಕೊಳ್ಳಲಾಗಿತ್ತು.
ನೇವಿ ಜೂನ್ 1987ರಿಂದ ಈ ಒಂದು ಸಿಂಧೂ ಧ್ವಜನ್ನು ಕಮಿಷನ್ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಆಗಲೇ ತಿಳಿಸಿದ ಹಾಗೆ ಇದು 10 ಕಿಲೋ ಕ್ಲಾಸ್ಗೆ ಸಂಬಂಧಿಸಿದಂತಹ ಒಂದು ಸಬ್ಮರೀನ್ ಆಗಿದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ INS ಸಿಂಧೂ ಧ್ವಜ್ ಇದು ಏನು ಅಂತ ಪ್ರಶ್ನೆ ಇತ್ತು. ಸೊ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ ಪ್ರಕಾರ INS ಸಿಂಧು ಇದು ಒಂದು ಸಬ್ಮರೀನ್ ಅಥವಾ ಜಲಾಂತರ್ಗಾಮಿಯಾಗಿದ್ದು 35 ವರ್ಷಗಳ ಸೇವೆಯ ನಂತರ ಇದನ್ನು ಡಿಕಮಿಷನ್ ಮಾಡಲಾಗ್ತಾ ಇದೆ ವಿಶಾಖಪಟ್ಟಣಂನಲ್ಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ ಶಾಂಘಾಯ್ ಕೋಆಪರೇಷನ್ ಬಗ್ಗೆ ಇದೆ, SCO ಬಗ್ಗೆ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರಿ ಈಸ್ ನಾಟ್ ಅ ಮೆಂಬರ್ ಆಫ್ SCO? ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ನ ಸದಸ್ಯತ್ವವನ್ನು ಯಾವ ದೇಶ ಹೊಂದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಇಸ್ರಾಯೇಲ್, ಆಪ್ಷನ್ ಸಿ ಉಜ್ಬೇಕಿಸ್ತಾನ್, ಆಪ್ಷನ್ ಡಿ ಪಾಕಿಸ್ತಾನ್. ಸರಿಯಾದ ಉತ್ತರವನ್ನು ತಿಳ್ಕೊಳ್ಳಲು ಈ ಕರೆಂಟ್ ಅಫೇರ್ಸ್ ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಕಾಂಟೆಕ್ಸ್ಟ್ ಅನ್ನು ತಿಳ್ಕೊಳ್ಳೋದಾದ್ರೆ, ವಾರಣಾಸಿ ನೇಮ್ಡ್ ಫಸ್ಟ್ ಕಲ್ಚರಲ್ ಆ್ಯಂಡ್ ಟೂರಿಸಂ ಕ್ಯಾಪಿಟಲ್ ಆಫ್ SCO. ಈ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಗ್ರೂಪಿಂಗ್ಸ್ನ ಮೊದಲ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮದ ಒಂದು ಕ್ಯಾಪಿಟಲ್ ಅಥವಾ ರಾಜಧಾನಿಯನ್ನಾಗಿ ನಮ್ಮ ಭಾರತದ ವಾರಣಾಸಿಯನ್ನು ನೇಮಿಸಲಾಗಿದೆ. ದ ಹೋಲಿ ಸಿಟಿ ಆಫ್ ವಾರಣಾಸಿ ಶೋಕೇಸಿಂಗ್ ಇಂಡಿಯಾಸ್ ಕಲ್ಚರ್ ಆ್ಯಂಡ್ traditions over ages will be declared the first cultural and tourism capital of Shanghai Cooperation Organization. ನೆನಪಿಟ್ಕೊಳ್ಳಿ, SCO ದ ಫುಲ್ ಫಾರ್ಮ್ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್. ಇದರ ಪ್ರಥಮವಾದಂತಹ ಕಲ್ಚರಲ್ ಆ್ಯಂಡ್ ಟೂರಿಸಂ ಕ್ಯಾಪಿಟಲ್ ಅಂದರೆ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮದ ರಾಜಧಾನಿಯನ್ನಾಗಿ ಕಾಶಿ ಅಥವಾ ವಾರಣಾಸಿಯನ್ನು ಎಲೆಕ್ಟ್ ಮಾಡಲಾಗಿದೆ. 2022-23 ಒಂದು ರೊಟೇಟಿಂಗ್ ಇನಿಷಿಯೇಟಿವ್ನ ಪ್ರಕಾರ ಶಾಂಘಾಯ್ ಕೋಆಪರೇಷನ್ನಲ್ಲಿರುವಂತಹ 8 ಸದಸ್ಯತ್ವ ರಾಷ್ಟ್ರಗಳಿಂದ ಪ್ರಮೋಟ್ ಆಗಿ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಮತ್ತು ಟೂರಿಸಂನ ಡೆವಲಪ್ ಮಾಡುವಂತಹ ಉದ್ದೇಶದಿಂದ ಈ ವಾರಣಾಸಿಯನ್ನು ಕಲ್ಚರಲ್ ಆ್ಯಂಡ್ ಟೂರಿಸಂ ಕ್ಯಾಪಿಟಲ್ನನ್ನಾಗಿ 2022-23 ಆಯ್ಕೆ ಮಾಡಲಾಗಿದೆ. ಇನ್ನು ಕಾಂಟೆಕ್ಸ್ನಲ್ಲಿ ಇದ್ದಂತಹ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಬಗ್ಗೆ, ಈ ಒಂದು ಗ್ರೂಪಿಂಗ್ಸ್ ಬಗ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ ಇದು. ಸೊ ಆ ಒಂದು ಗ್ರೂಪಿಂಗ್ಸ್ ಬಗ್ಗೆ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದರ ಮುಖ್ಯ ಕಚೇರಿ ಚೈನಾದ ಬೀಜಿಂಗ್ ನಗರದಲ್ಲಿದೆ. ಇದನ್ನು ಸದ್ಯಕ್ಕೆ 8 ಮೆಂಬರ್ ಕಂಟ್ರಿ ಅಥವಾ 8 ರಾಷ್ಟ್ರಗಳಿಂದ ಸದಸ್ಯತ್ವವನ್ನು ಹೊಂದಲಾಗಿದೆ. ಇದರ ಮುಖ್ಯ ಉದ್ದೇಶ ಆರ್ಥಿಕ ಮತ್ತು ಭದ್ರತೆಯ ಒಂದು ಅಲಯನ್ಸನ್ನು ಕ್ರಿಯೇಟ್ ಮಾಡುವುದು. ಈ 8 ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳನ್ನು ನೋಡೋದಾದರೆ ಚೀನಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಭಾರತ ಮತ್ತು ಪಾಕಿಸ್ತಾನ. ಈ 8 ರಾಷ್ಟ್ರಗಳ ಸದಸ್ಯತ್ವದೊಂದಿಗೆ ಬೀಜಿಂಗ್ನಲ್ಲಿ ತನ್ನ ಹೆಡ್ ಕ್ವಾರ್ಟರನ್ನು ಅಥವಾ ಮುಖ್ಯ ಕಚೇರಿಯನ್ನು ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಹೊಂದಿದೆ. ಇದನ್ನು ಪ್ರಾರಂಭ ಮಾಡಿದಂತಹ ಒಂದು ಹಿಸ್ಟ್ರಿ ಬಗ್ಗೆ ನೋಡೋದಾದರೆ 1996ರಲ್ಲಿ ಚೈನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ ಮತ್ತು ತಜಿಕಿಸ್ತಾನ್ಗಳ ನಡುವೆ ಒಂದು ಶಾಂಘಾಯ್ 5 ಅನ್ನುವ ಒಂದು ಗ್ರೂಪಿಂಗ್ಸನ್ನು ಡೆವಲಪ್ ಮಾಡಬೇಕು ಅಂತ ಅಗ್ರಿಮೆಂಟ್ ಆಗಿತ್ತು. ಸೆಕ್ಯುರಿಟಿಗೆ ಸಂಬಂಧಿಸಿದಂತಹ, ಭದ್ರತೆಗೆ ಸಂಬಂಧಿಸಿದಂತಹ ಒಂದು ಅಗ್ರಿಮೆಂಟನ್ನು ಮಾಡಲಾಗಿತ್ತು 1996ರಲ್ಲಿ. ಅದಾದ ನಂತರ ಮೊದಲ ಬಾರಿಗೆ ಜೂನ್ 15, 2001ರಿಂದ ಈ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಮೊದಲ ಬಾರಿಗೆ ಈ ಒಂದು ಶಾಂಘಾಯ್ನಲ್ಲಿ ಈ ಮೀಟಿಂಗನ್ನು ಹಮ್ಮಿಕೊಂಡಿದ್ದು. ಆವಾಗ ಪ್ರಾರಂಭ ಮಾಡಬೇಕಾದ್ರೆ ಇದರ ಮುಖ್ಯ ಉದ್ದೇಶ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕಲ್ ಕೋಆಪರೇಷನ್ ಆಗಿತ್ತು. ರಾಜಕೀಯ ಮತ್ತು ಆರ್ಥಿಕವಾದಂತಹ ಒಂದು ಸಹಕಾರದ ಉದ್ದೇಶವನ್ನು ಹೊಂದಿಕೊಂಡು 2002 ಜುಲೈದಂದು ಒಂದು ಚಾರ್ಟರನ್ನು ಸೈನ್ ಮಾಡಿತ್ತು. ಸೊ ಇದು ಎನ್ಫೋರ್ಸ್ ಆಗಿದ್ದು 19 ಸೆಪ್ಟೆಂಬರ್ 2003ರಂದು. ಸೊ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದ್ದು ಏನು ಅಂತಂದರೆ 2003ರಿಂದ ಈ ಒಂದು ಚಾರ್ಟರನ್ನು, ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಚಾರ್ಟರನ್ನು ಎನ್ಫೋರ್ಸ್ ಮಾಡಿದಂತಹ ದಿನದಿಂದ ಈ ಒಂದು ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಪ್ರಾರಂಭ ಅಥವಾ ತನ್ನ ಕಾರ್ಯವನ್ನು ಆಪರೇಷನಲೈಸೇಷನ್ ಮಾಡಿದೆ ಅಂತ ತಿಳ್ಕೋಬಹುದು. ಇನ್ನು ಭಾರತದ ವಿಷಯಕ್ಕೆ ಬಂದಾಗ ಜೂನ್ 9, 2017ರಂದು ಭಾರತ ಈ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ SCOದ 7ನೇ ಅಥವಾ 8ನೇ ಸದಸ್ಯತ್ವವಾಗಿ
ಜಾಯಿನ್ ಆಯಿತು. ಇದರೊಂದಿಗೆ ಭಾರತದೊಂದಿಗೆ ಪಾಕಿಸ್ತಾನ ದೇಶ ಕೂಡ ಈ ಒಂದು SCOದ ಸದಸ್ಯತ್ವವನ್ನು ಪಡೆದುಕೊಂಡಿತ್ತು ಜೂನ್ 9, 2017ರಲ್ಲಿ. ಸೊ ಸದ್ಯಕ್ಕೆ 8 ರಾಷ್ಟ್ರಗಳನ್ನು ಈ SCO ಗ್ರೂಪಿಂಗ್ಸ್ ಹೊಂದಿದೆ. ಸಾಕಷ್ಟು ಅಬ್ಸರ್ವರ್ ದೇಶಗಳು ಕೂಡ ಈ ಒಂದು ಸದಸ್ಯತ್ವವನ್ನು ಪಡೆದಿದ್ದು, 8 ರಾಷ್ಟ್ರಗಳು ಅಲ್ಲದೆ ಈ ಅಬ್ಸರ್ವರ್ ಸ್ಟೇಟಸ್ ಅನ್ನ ಕೂಡ ಸಾಕಷ್ಟು ರಾಷ್ಟ್ರಗಳು ಹೊಂದಿವೆ. ಅಫ್ಘಾನಿಸ್ತಾನ ಆಗಿರಬಹುದು, ಬೆಲಾರಸ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಮಂಗೋಲಿಯಾ ಮತ್ತು ಡೈಲಾಗ್ ಪಾರ್ಟ್ನರ್ಗಳಲ್ಲೂ ಕೂಡ ಸಾಕಷ್ಟು ದೇಶಗಳು ಈ ಒಂದು ಗ್ರೂಪಿಂಗ್ಸ್ನಲ್ಲಿ ಕೆಲಸ ಮಾಡ್ತಾ ಇವೆ. ಗೆಸ್ಟ್ ಅಟೆಂಡೆನ್ಸ್ಗಳು ಏಷ್ಯನ್ ಆಗಿರ್ಬೋದು, ತುರ್ಕ್ಮೆನಿಸ್ತಾನ್, CIS, UN ಯುನೈಟೆಡ್ ನೇಷನ್ ಕೂಡ ಈ ಒಂದು ಗೆಸ್ಟ್ ಅಟೆಂಡೆನ್ಸ್ ಆಗಿ ಶಾಂಘೈ ಕೋಆಪರೇಷನ್ನಲ್ಲಿ ಭಾಗವಹಿಸುತ್ತವೆ. ಮುಖ್ಯವಾಗಿ ನೆನಪಿಟ್ಕೋಬೇಕಾದದ್ದು ಅಂತಂದರೆ ಶಾಂಘೈ ಕೋಆಪರೇಷನ್ನಲ್ಲಿ 8 ರಾಷ್ಟ್ರಗಳಿವೆ. ಚೈನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್. 2017ರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ಒಂದು ಸೇರುವಿಕೆಯೊಂದಿಗೆ 8 ರಾಷ್ಟ್ರಗಳನ್ನು SCO ಹೊಂದಿದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, ವಿಚ್ ಆಫ್ ದ ಕಂಟ್ರಿ ಈಸ್ ನಾಟ್ ಅ ಮೆಂಬರ್ ಆಫ್ SCO? ಈ ಒಂದು ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡಿದ್ರಿಂದ ತಿಳಿದು ಬಂದಿರೋ ವಿಷಯ ಏನು ಅಂತಂದರೆ, ಇಸ್ರೇಲ್ ಈ ಒಂದು SCOದ ಸದಸ್ಯತ್ವ ರಾಷ್ಟ್ರ ಅಲ್ಲ ಅಂತ. ಸೊ ಕೇಳಿದ್ದು ನಾಟ್ ಅ ಮೆಂಬರ್ ಆಫ್ ಅಂತ. ಈ ಭಾರತ, ಉಜ್ಬೇಕಿಸ್ತಾನ್, ಪಾಕಿಸ್ತಾನ್ಗಳು ಈ SCOನ ಸದಸ್ಯ ರಾಷ್ಟ್ರವಾಗಿವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಒಂದು ಸ್ಟೇಟ್ಮೆಂಟ್ ರೀತಿಯಲ್ಲಿದೆ. ಇಂಡಿಯಾ ಈಸ್ ಅ ಮೆಂಬರ್ ಕಂಟ್ರಿ ಆಫ್ ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ICC ಅಂತ ಇದರ ಶಾರ್ಟ್ ಫಾರ್ಮ್ ಆಗುತ್ತೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಸದಸ್ಯ ರಾಷ್ಟ್ರವಾಗಿದೆ ಅಥವಾ ಇಲ್ಲ ಅಂತ ಸರಿ ತಪ್ಪು ಗುರುತಿಸಬೇಕು. ಆಪ್ಷನ್ A ಟ್ರೂ ಸರಿ, ಆಪ್ಷನ್ B ಫಾಲ್ಸ್ ತಪ್ಪು. ಸೊ ಇದರ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ ಅಥವಾ ಇಲ್ಲ ಅಂತ ತಿಳ್ಕೊಳ್ಳೋಕೆ ಈ ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡೋಣ. 2022 ಜುಲೈ 7ರಂದು ವರ್ಲ್ಡ್ ಡೇ ಆಫ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಅನ್ನುವ ಒಂದು ದಿನವನ್ನು ಆಚರಿಸಲಾಗುತ್ತೆ. ಅಂತಾರಾಷ್ಟ್ರೀಯ ನ್ಯಾಯದ ದಿನ ಅಂತ ಆಚರಿಸಲಾಗುತ್ತೆ ಜುಲೈ 17ರಂದು. ಇದರ ಉದ್ದೇಶ ಏನು ಅಂತಂದರೆ, ಟು ಬ್ರಿಂಗ್ ದ ಜಸ್ಟಿಸ್ ಟು ದ ವಿಕ್ಟಿಮ್ಸ್ ಆಫ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ ಆ್ಯಕ್ಟ್. ಅಂತಾರಾಷ್ಟ್ರೀಯವಾಗಿ ಈ ಒಂದು ಕ್ರಿಮಿನಲ್ ಆ್ಯಕ್ಟ್ಗಳಿಗೆ ಸಂಬಂಧಿಸಿದಂಥ ಬಲಿಪಶು ಆಗುವಂತಹ ವ್ಯಕ್ತಿಯನ್ನು ಒಂದು ಅವರಿಗೆ ನ್ಯಾಯವನ್ನು ಒದಗಿಸುವ ಉದ್ದೇಶದಿಂದ ಈ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನಿಂದ ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಅನ್ನು ಆಚರಿಸಲಾಗುತ್ತೆ ಜುಲೈ 17 ಪ್ರತಿ ವರ್ಷ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಇಟ್ ಕಮಮರೇಟ್ಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮಾಡರ್ನ್ ಕೋರ್ಟ್ ಸಿಸ್ಟಮ್ ಇನ್ ದ ವರ್ಲ್ಡ್. ಅಂತಾರಾಷ್ಟ್ರೀಯವಾಗಿ ಒಂದು ಆಧುನಿಕವಾದಂತಹ ನ್ಯಾಯ ವ್ಯವಸ್ಥೆಯನ್ನು ಸ್ಥಾಪಿಸಿದ್ದರ ಒಂದು ದಿನವಾಗಿ ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಅನ್ನು ಆಚರಿಸಲಾಗುತ್ತೆ. ಭಾರತದ ದಿಸ್ ಡೇ ಮೇನ್ಲಿ ಫೋಕಸಸ್ ಆನ್ ದ ಅಡ್ವೊಕಸಿ ಆಫ್ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಪ್ರಮೋಷನ್ ಆಫ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಜಸ್ಟಿಸ್. ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯದ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಮಾನವ ಹಕ್ಕುಗಳು ಮತ್ತು ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳ ಒಂದು ಒದಗಿಸುವ ಉದ್ದೇಶದಿಂದ ಈ ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಮುಖ್ಯವಾಗಿ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕುಗಳನ್ನು ವ್ಯಕ್ತಿಗೆ ಸಿಗುವಂತೆ ಮಾಡುವುದು ಮತ್ತು ಅಂತಾರಾಷ್ಟ್ರೀಯವಾಗಿ ಕ್ರಿಮಿನಲ್ ನ್ಯಾಯವನ್ನು ಒದಗಿಸುವ ಉದ್ದೇಶದಿಂದ ಈ ಒಂದು ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಅನ್ನು ಆಚರಿಸಲಾಗುತ್ತೆ. ಇನ್ನು ಈ ದಿನಾಚರಣೆಯ ಹಿಸ್ಟ್ರಿಯನ್ನು ತಿಳ್ಕೊಳ್ಳೋದಾದರೆ 1998 ಜುಲೈ 17ರಂದು 120 ದೇಶಗಳನ್ನು ಒಳಗೊಂಡಂತಹ ಒಂದು ರೋಮ್ ಸ್ಟ್ಯಾಚ್ಯೂಟನ್ನು ಸೈನ್ ಮಾಡಲಾಗಿತ್ತು. ಈ ಒಂದು ಟ್ರೀಟಿಯನ್ನು ಸೈನ್ ಮಾಡಲಾಗಿತ್ತು. ಸೊ ಅದರ ಒಂದು ರಿಸಲ್ಟ್ ಆಗಿ ಜುಲೈ 1, 2002ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟನ್ನು ಸ್ಥಾಪನೆ ಮಾಡಲಾಗಿತ್ತು. ICC ಅಂತ ಹೇಳ್ತೇವೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟನ್ನು ಸ್ಥಾಪನೆ ಮಾಡಲಾಗಿತ್ತು ರೋಮ್ ಸ್ಟ್ಯಾಚ್ಯೂಟ್ನ ಒಂದು ರಿಸಲ್ಟ್ ಆಗಿ, ಅದರ ಫಲಿತಾಂಶವಾಗಿ. ಈ ರೋಮ್ ಸ್ಟ್ಯಾಚ್ಯೂಟನ್ನು ಸೈನ್ ಮಾಡಿದ್ದರ ಒಂದು ಕಮಮರೇಷನ್ ಅಥವಾ ಸೆಲಿಬ್ರೇಷನ್ ಮಾಡುವ ಉದ್ದೇಶದಿಂದ ವರ್ಲ್ಡ್ ಡೇ ಆಫ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಅನ್ನು ಆಚರಿಸಬೇಕು ಅಂತ, ಪ್ರತಿ ವರ್ಷ ಆಚರಿಸಬೇಕು ಅಂತ ನಿರ್ಧಾರ ಮಾಡಲಾಗಿತ್ತು. ಈ ಒಂದು ವಿಷಯದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದರೆ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಈ ಒಂದು ಕೋರ್ಟ್ಗೆ ಭಾರತ ಸದಸ್ಯತ್ವವನ್ನು ಪಡೆದುಕೊಂಡಿಲ್ಲ. ಇದಕ್ಕೆ ಭಾರತ ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ ಅಂತ ಹೇಳ್ಬೋದು ಇದನ್ನು. ಸೊ ನೆನ್ಪಿಟ್ಕೊಳ್ಳಿ, ಇಂಡಿಯಾ ಈಸ್ ನಾಟ್ ಅ ಪಾರ್ಟ್ ಆಫ್ ICC.
ಈ 120 ದೇಶಗಳಲ್ಲಿ ಭಾರತ ಒಂದಾಗಿಲ್ಲ. ಇಲ್ಲಿ ಕನ್ಫ್ಯೂಸ್ ಮಾಡಿಕೊಳ್ಳುವಂತಹ ಒಂದು ವಿಷಯ ಏನು ಅಂತಂದರೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ICJ ಅಂತ ಏನು ಕರಿತೇವೆ, ಇದರ ಮುಖ್ಯ ಕಚೇರಿ ನೆದರ್ಲ್ಯಾಂಡ್ನ ಹೇಗ್ನಲ್ಲಿದೆ. ಸೊ ಅದರ ಸದಸ್ಯತ್ವವನ್ನು ಭಾರತ ಹೊಂದಿದ್ದು, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಸದಸ್ಯತ್ವವನ್ನು ಭಾರತ ಹೊಂದಿಲ್ಲ. ಸೊ ಆಲ್ ಕ್ಲಿಯರ್. ಅದೇ ಬೇರೆ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟೇ ಬೇರೆ. ಸೊ ಸ್ಟೇಟ್ಮೆಂಟ್ಗೆ ಹಿಂತಿರುಗಿ ನೋಡಿದಾಗ ಇಂಡಿಯಾ ಈಸ್ ಅ ಮೆಂಬರ್ ಕಂಟ್ರಿ ಆಫ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗುತ್ತೆ. 120 ಸದಸ್ಯತ್ವವನ್ನು ಹೊಂದಿದ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನಲ್ಲಿ ಭಾರತ ಸದಸ್ಯತ್ವವನ್ನು ಹೊಂದಿಲ್ಲ. ಆದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ICJ ನೆದರ್ಲ್ಯಾಂಡ್ನ ಹೇಗ್ನಲ್ಲಿರುವಂತಹ ಈ ಕೋರ್ಟ್ನಲ್ಲಿ ಭಾರತ 193 ರಾಷ್ಟ್ರಗಳಲ್ಲಿ ಒಂದು ಸದಸ್ಯತ್ವವನ್ನು ಹೊಂದಿದೆ. ನಮ್ಮ ಮುಂದಿನ ಆರ್ಟಿಕಲ್ಗಿಂತ ಮುಂಚೆ ಪ್ರಶ್ನೆಯನ್ನು ನೋಡೋಣ. ಸ್ಕಿಲ್ ಇಂಡಿಯಾ ಮಿಷನ್ ಅನ್ನು ಲಾಂಚ್ ಮಾಡಲಾಗಿತ್ತು ಸುಮಾರು ವರ್ಷಗಳ ಹಿಂದೆ. ಸೊ ಅದು ಯಾವ ವರ್ಷ ಲಾಂಚ್ ಮಾಡಲಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಜುಲೈ 15, ಜುಲೈ 16, ಜುಲೈ 17, ಜುಲೈ 2018. ಸೊ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳಲು ಕಾಂಟೆಕ್ಸ್ಟ್ನ ತಿಳ್ಕೊಳ್ಳೋಣ. ಸ್ಕಿಲ್ ಇಂಡಿಯಾ ಮಿಷನ್ ಅನ್ನು ಪ್ರಾರಂಭ ಮಾಡಿ 7 ವರ್ಷಗಳ ಒಂದು ವಾರ್ಷಿಕೋತ್ಸವವನ್ನು ಭಾರತ ಸರ್ಕಾರ ಆಚರಿಸ್ತಾ ಇದೆ. ಜುಲೈ 15, 2015ರಲ್ಲಿ ಈ ಸ್ಕಿಲ್ ಇಂಡಿಯಾ ಮಿಷನ್ ಅನ್ನು ಲಾಂಚ್ ಮಾಡಲಾಗಿತ್ತು. ಸ್ಕಿಲ್ ಇಂಡಿಯಾ ಮಿಷನ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್ ಅಥವಾ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡುವಂತಹ ಈ ಸ್ಕಿಲ್ ಇಂಡಿಯಾ ಮಿಷನ್ ಅನ್ನು 2015ರಲ್ಲಿ ಲಾಂಚ್ ಮಾಡಲಾಗಿತ್ತು, 15 ಜುಲೈರಂದು. ಸೊ ಸದ್ಯಕ್ಕೆ 7 ವರ್ಷಗಳನ್ನು ಇದು ಕಂಪ್ಲೀಟ್ ಮಾಡ್ಕೊಳ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಭಾರತದ ಯುವಕರನ್ನು ಸಬಲೀಕರಣಗೊಳಿಸುವುದು, ಎಂಪವರ್ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಅವರ ಕೌಶಲ್ಯಗಳ ಒಂದು ಸ್ಕಿಲ್ ಸೆಟ್ಟನ್ನು ಡೆವಲಪ್ ಮಾಡುವುದು ಮತ್ತು ಅವರ ಎಂಪ್ಲಾಯಬಿಲಿಟಿಯನ್ನು ಜಾಸ್ತಿ ಮಾಡುವುದು. ಯಾವುದೇ ಒಂದು ಇಂಡಸ್ಟ್ರಿ ಒಬ್ಬ ಎಂಪ್ಲಾಯಿನ ಹೈರ್ ಮಾಡಬೇಕು ಅಂತಂದರೆ ಅವರಿಗೆ ಸರ್ಟನ್ ಸ್ಕಿಲ್ಗಳು ಇರಬೇಕಾಗುತ್ತೆ. ಸೊ ಆ ಕೌಶಲ್ಯಗಳನ್ನು ಡೆವಲಪ್ ಮಾಡುವಂತಹ ಒಂದು ಕಲಿಸುವಂತಹ ಉದ್ದೇಶದಿಂದ ಸ್ಕಿಲ್ ಇಂಡಿಯಾ ಮಿಷನ್ ಅನ್ನುವ ಒಂದು ಉಪಕ್ರಮವನ್ನು ಅಥವಾ ಒಂದು ಮಿಷನನ್ನು 15 ಜುಲೈ 2015ರಂದು ಲಾಂಚ್ ಮಾಡಲಾಗಿತ್ತು. ಸೊ ಇದರ ಕುರಿತಾಗಿ ಡಿಸ್ಕಸ್ ಮಾಡೋದಾದರೆ, ಸದ್ಯಕ್ಕೆ ಇದು ಸಾಕಷ್ಟು ಅಚೀವ್ಮೆಂಟನ್ನು ಮಾಡಿದ್ದು, ಆ ಅಚೀವ್ಮೆಂಟ್ಗಳ ರೆಕಾರ್ಡನ್ನು ಕೂಡ ನೋಡ್ಕೊಳ್ತಾ ಹೋಗೋಣ. ದ ಪ್ರೋಗ್ರಾಮ್ ಹ್ಯಾಸ್ ನ್ಯೂಮರಸ್ ಬೆನಿಫಿಟ್ ಆ್ಯಂಡ್ ಆಬ್ಜೆಕ್ಟಿವ್ ಟು ಎನೇಬಲ್ ಯೂತ್ ಟು ಟೇಕ್ ಅಪ್ ಟ್ರೈನಿಂಗ್, ಸೆಕ್ಯೂರ್ ಬೆಟರ್ ಲೈವ್ಲಿಹುಡ್. ಅವರ ಒಂದು ಜೀವನೋಪಾಯಕ್ಕೆ, ಯುವಕರ ಒಂದು ಜೀವನೋಪಾಯ ಆಗಿರ್ಬೋದು, ಅವರಿಗೆ ಸರ್ಟನ್ ಸ್ಕಿಲ್ಗಳ ಕುರಿತಾದಂತಹ ಟ್ರೈನಿಂಗನ್ನು, ಒಂದು ತರಬೇತಿಯನ್ನು ಕೂಡ ಸ್ಕಿಲ್ ಇಂಡಿಯಾ ಮಿಷನ್ನಲ್ಲಿ ನೀಡಲಾಗ್ತಾ ಇದೆ. ಪ್ರತಿ ವರ್ಷ ಈ ಸ್ಕಿಲ್ ಇಂಡಿಯಾ ಮಿಷನ್ನಲ್ಲಿ ಕೋಟಿಗಟ್ಟಲೆ ಯುವಕರು ಟ್ರೈನಿಂಗನ್ನು, ತರಬೇತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇದರ ಉಪಕ್ರಮವಾದಂತಹ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾದಲ್ಲಿ 1,36,00,000 ಯುವತಿಯರಿಗೆ ಈ ಒಂದು ತರಬೇತಿಯನ್ನು ನೀಡಲಾಗಿದ್ದು, 11,28,000 ಕ್ಯಾಂಡಿಡೇಟ್ಗಳಿಗೆ ಈ ಒಂದು ಟ್ರೈನಿಂಗನ್ನು ನೀಡಲಾಗಿದೆ. ಯಾವ ಉಪಕ್ರಮದ ಅಡಿಯಲ್ಲಿ ಅಂತಂದರೆ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನಾ ಆ್ಯಂಡ್ ಅರೌಂಡ್ 7 lakh ಗಾಟ್ ಪ್ಲೇಸ್ಮೆಂಟ್ಸ್. ಸುಮಾರು 7 ಲಕ್ಷ ಜನರಿಗೆ ಕೆಲಸವನ್ನು ಕೂಡ ಪ್ಲೇಸ್ಮೆಂಟನ್ನು ನೀಡಲಾಗಿದೆ ಈ ಒಂದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ ಯೋಜನಾ. ಇವೆಲ್ಲ ಸ್ಕಿಲ್ ಇಂಡಿಯಾ ಮಿಷನ್ನ ಉಪಕ್ರಮವಾಗಿ ಈ ಒಂದು ಯುವಕರಿಗೆ ತರಬೇತಿಯನ್ನು ನೀಡುವುದು ಮತ್ತು ಕೌಶಲ್ಯವನ್ನು ಬೆಳೆಸುವ ಒಂದು ಉದ್ದೇಶದಿಂದ ಕೆಲಸವನ್ನು ಮಾಡ್ತಾ ಇದ್ದಾವೆ. ಸೊ ಸದ್ಯಕ್ಕೆ ಸ್ಕಿಲ್ ಇಂಡಿಯಾ ಮಿಷನ್ ಲಾಂಚ್ ಮಾಡಿ 7 ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ರಿಂದ ಈ ಒಂದು ಕಾಂಟೆಕ್ಸ್ಟ್ ನ್ಯೂಸ್ನಲ್ಲಿದೆ. ಕ್ವಶನ್ಗೆ ಹಿಂತಿರುಗಿ ನೋಡಿದಾಗ ಸರಿಯಾದ ಉತ್ತರ ಜುಲೈ 2015ರಂದು ಸ್ಕಿಲ್ ಇಂಡಿಯಾ ಮಿಷನನ್ನು ಲಾಂಚ್ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅವರ್ ನೆಕ್ಸ್ಟ್ ಕ್ವಶನ್ ಈಸ್ ಹೂ ಹೋಲ್ಡ್ಸ್ ಚೇರ್ಪರ್ಸನ್ ಆಫ್ ಟೆಕ್ಸ್ಟೈಲ್ ಮಿನಿಸ್ಟ್ರಿ. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ, ಈ ಜವಳಿ ಖಾತೆಯನ್ನು ಹೊಂದಿದಂತಹ ಮಿನಿಸ್ಟರ್ ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಸ್ಮೃತಿ ಇರಾನಿ, ಆಪ್ಷನ್ ಬಿ ಪಿಯೂಷ್ ಗೋಯಲ್, ಆಪ್ಷನ್ ಸಿ ಧರ್ಮೇಂದ್ರ ಪ್ರಧಾನ್, ಆಪ್ಷನ್ ಡಿ ಪ್ರಹ್ಲಾದ್ ಜೋಶಿ ಅಂತ. ಆರ್ಟಿಕಲ್ನ ಕಾಂಟೆಕ್ಸ್ಟ್ ನೋಡೋದಾದರೆ, ಜವಳಿ ಉದ್ಯಮಕ್ಕೆ ಅಥವಾ ಜವಳಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಟೆಕ್ಸ್ಟೈಲ್ ಸೆಕ್ಟರ್ಗೆ ಸಂಬಂಧಿಸಿದಂಥ ಆರ್ಟಿಕಲ್ ಇದು. ಸೊ ಸೆಂಟರ್ ಹ್ಯಾಸ್ ಎಕ್ಸ್ಟೆಂಡೆಡ್ ದ ಸ್ಕೀಮ್ ಫಾರ್ ರಿಬೇಟ್ ಆಫ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಟ್ಯಾಕ್ಸಸ್ ಲಿವೈಸ್ ROSCTL
ಟಿಲ್ ಮಾರ್ಚ್ 2024 2024 ಮಾರ್ಚ್ವರೆಗೆ ಈ ಜವಳಿ ಕ್ಷೇತ್ರಕ್ಕೆ ನೀಡಲಾಗ್ತಾ ಇದ್ದಂತಹ ಟ್ಯಾಕ್ಸ್ಗಳ ಮೇಲಿನ ರಿಯಾಯಿತಿಯನ್ನು ಕೇಂದ್ರ ಸರ್ಕಾರದಿಂದ ಎಕ್ಸ್ಟೆಂಡ್ ಮಾಡಲಾಗಿದೆ. ಟು ಬೂಸ್ಟ್ ಎಕ್ಸ್ಪೋರ್ಟ್ಸ್, ರಫ್ತಿನಲ್ಲಿ ಒಂದು ಇಂಪ್ರೂವ್ಮೆಂಟ್ಸನ್ನು ತರಲು ಮತ್ತು ಭಾರತದಾದ್ಯಂತ ಈ ಜವಳಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಎಂಪ್ಲಾಯ್ಮೆಂಟ್ಗಳನ್ನು ಅಥವಾ ಜಾಬ್ಗಳ ಒಂದು ಕ್ರಿಯೇಷನನ್ನು ಮಾಡುವ ಉದ್ದೇಶದಿಂದ ಈ ಒಂದು ನಿರ್ಧಾರವನ್ನು ಘೋಷಿಸಲಾಗಿದೆ. ಸದ್ಯಕ್ಕೆ ಈ ಟೆಕ್ಸ್ಟೈಲ್ ಸೆಕ್ಟರ್ನಲ್ಲಿ ಸಾಕಷ್ಟು ರಿಯಾಯಿತಿಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ತೆರಿಗೆ ರಿಯಾಯಿತಿಯನ್ನು ನೀಡಲಾಗ್ತಾ ಇತ್ತು. ಸೊ ಅದನ್ನು ಮಾರ್ಚ್ 2024 ಎಕ್ಸ್ಟೆಂಡ್ ಮಾಡುವ ಒಂದು ನಿರ್ಧಾರವನ್ನು ಅನೌನ್ಸ್ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಉಡುಪುಗಳ ತಯಾರಿಕೆ ಮತ್ತು ಇವುಗಳ ಈ ಟೆಕ್ಸ್ಟೈಲ್ಗಳ ಒಂದು ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡಲು ಬೂಸ್ಟ್ ಮಾಡುವ ಉದ್ದೇಶದಿಂದ ಟೆಕ್ಸ್ಟೈಲ್ ಮಿನಿಸ್ಟ್ರಿಯಿಂದ ಈ ನಿರ್ಧಾರವನ್ನು ಘೋಷಿಸಲಾಗಿದೆ. ಟು ಇಂಪ್ರೂವ್ ಕಾಸ್ಟ್ ಎಫಿಷಿಯನ್ಸಿ, ವೆಚ್ಚದ ಒಂದು ದಕ್ಷತೆಯನ್ನು ಹೆಚ್ಚು ಮಾಡುವುದು ಮತ್ತು ಈ ರಫ್ತಿನ ಒಂದು ಸ್ಪರ್ಧಾತ್ಮಕತೆ ಅಥವಾ ಕಾಂಪಿಟೇಟಿವ್ನೆಸ್ಸನ್ನು ಇನ್ಕ್ರೀಸ್ ಮಾಡುವ ಉದ್ದೇಶದಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದೇ ರೀತಿ ಇದರಿಂದ ಪ್ರಮೋಟ್ ಮಾಡಲಾದಂತಹ ಸಾಕಷ್ಟು ಇನ್ಕ್ಯುಬೇಷನ್ಗಳು ಮತ್ತು ಸ್ಟಾರ್ಟಪ್ಗಳು ಆಂಟ್ರಪ್ರನರ್ಗಳಿಗೆ ಅಂದರೆ ಉದ್ಯಮಿಗಳಿಗೆ ಕೂಡ ಇದರಿಂದ ಸಾಕಷ್ಟು ಅನುಕೂಲವಾಗಲಿದೆ. ಅಷ್ಟೇ ಅಲ್ಲದೆ ಈ MSME ಸೆಕ್ಟರ್ ಅಥವಾ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳಿಗೆ ಕೂಡ ಈ ಒಂದು ನಿರ್ಧಾರದಿಂದ ಅಂದರೆ ಈ ಟ್ಯಾಕ್ಸ್ಗಳ ರಿಯಾಯಿತಿಯಿಂದ ಸಾಕಷ್ಟು ಅನುಕೂಲ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ದ ಸ್ಕೀಮ್ ಆಲ್ಸೋ ಲೆಡ್ ಟು ಲಾರ್ಜ್ ನಂಬರ್ ಆಫ್ MSME ಜಾಯ್ನಿಂಗ್ ದ ಅಪೆರಲ್ ಎಕ್ಸ್ಪೋರ್ಟ್ ಬಿಸ್ನೆಸ್. ಈ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಭಾಗವಹಿಸಲು MSME ಎಂಟರ್ಪ್ರೈಸ್ಗಳಿಗೆ, ಉದ್ಯಮಿಗಳಿಗೆ ಇದರಿಂದ ಒಂದು ಪ್ರೋತ್ಸಾಹ ನೀಡಿದಂತಾಗುತ್ತೆ ಅನ್ನುವ ಒಂದು ಉದ್ದೇಶದಿಂದ ಈ ಒಂದು ಟ್ಯಾಕ್ಸ್ ರಿಯಾಯಿತಿಯನ್ನು ನೀಡಲಾಗ್ತಾ ಇದೆ. ಸೊ ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಹೂ ಹೋಲ್ಡ್ಸ್ ದ ಚೇರ್ಪರ್ಸನ್ ಆಫ್ ಟೆಕ್ಸ್ಟೈಲ್ ಮಿನಿಸ್ಟ್ರಿ, ಇದರ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಬಗ್ಗೆ ತಿಳ್ಕೊಳ್ಳೋಣ. ಸ್ಮೃತಿ ಇರಾನಿ, ಪಿಯೂಷ್ ಗೋಯಲ್, ಧರ್ಮೇಂದ್ರ ಪ್ರಧಾನ್, ಪ್ರಹ್ಲಾದ್ ಜೋಶಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ಮಿಷನ್ ಶಕ್ತಿ ಅನ್ನುವ ಒಂದು ಮಿಷನನ್ನು ಲಾಂಚ್ ಮಾಡಲಾಗಿದೆ. ಇದು ಯಾವ ಇಲಾಖೆಯಿಂದ ಅಥವಾ ಯಾವ ಮಿನಿಸ್ಟ್ರಿಯಿಂದ, ಸಚಿವಾಲಯದಿಂದ ಇದನ್ನು ಲಾಂಚ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೃಹ ಸಚಿವಾಲಯದಿಂದ. ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ. ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಸೊ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳಲು ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಈ ಆರ್ಟಿಕಲ್ ಮಿಷನ್ ಶಕ್ತಿ ಅನ್ನುವ ಒಂದು ಸ್ಕೀಮ್ ಬಗ್ಗೆ ಇದೆ. ರೀಸೆಂಟಾಗಿ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಈ ಮಿಷನ್ ಶಕ್ತಿ ಅನ್ನುವ ಒಂದು ಗೈಡ್ಲೈನ್ಸನ್ನು ಇಶ್ಯೂ ಮಾಡಲಾಗಿದೆ. ಮುಖ್ಯವಾಗಿ ಫೋಕಸ್ ಮಾಡಿದಂತಹ ಕ್ಷೇತ್ರಗಳು ಯಾವುವು ಅಂತಂದರೆ ಮಹಿಳೆಯರ ಕುರಿತಾದಂತಹ ಅವರ ಸುರಕ್ಷತೆಯಾಗಿರ್ಬೋದು, ಅವರ ಸುಭದ್ರತೆ ಮತ್ತು ಅವರ ಈ ಸಬಲೀಕರಣ, ಎಂಪವರ್ಮೆಂಟ್ಗಾಗಿ, ಮಹಿಳಾ ಸಬಲೀಕರಣದ ಒಂದು ಉದ್ದೇಶಕ್ಕಾಗಿ ಮಿಷನ್ ಶಕ್ತಿ ಅನ್ನುವ ಒಂದು ಸ್ಕೀಮನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಲಾಂಚ್ ಮಾಡಲಾಗಿದೆ. ಇಟ್ ಸೀಕ್ಸ್ ಟು ರಿಯಲೈಸ್ ಗೌರ್ಮೆಂಟ್ಸ್ ಕಮಿಟ್ಮೆಂಟ್ ಟು ವುಮನ್ ಲೆಡ್ ಡೆವಲಪ್ಮೆಂಟ್. ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೆಳವಣಿಗೆ ಆಗಬೇಕು ಅಂತಂದರೆ ಅದು ಮಹಿಳೆಯರ ಒಂದು ಪಾಲುದಾರಿಕೆಯಿಂದ ಆಗಬೇಕು ಅನ್ನುವ ಉದ್ದೇಶದಿಂದ ಮತ್ತು ಭಾರತದ ಒಂದು ರಾಷ್ಟ್ರ ನಿರ್ಮಾಣಕ್ಕಾಗಿ ಮಹಿಳಾ ಸಬಲೀಕರಣದ ಅವಶ್ಯಕತೆಯನ್ನು ಅರಿತುಕೊಂಡು ಈ ಒಂದು ಮಿಷನ್ ಶಕ್ತಿ ಅನ್ನುವ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಈ ಮಿಷನ್ ಶಕ್ತಿ ಸ್ಕೀಮ್ನಲ್ಲಿ ಸಾಕಷ್ಟು ಉಪಕ್ರಮಗಳಿದ್ದು, ಸಬ್ ಸ್ಕೀಮ್ಗಳಿದ್ದು, ಅವುಗಳಲ್ಲಿ ಮುಖ್ಯವಾಗಿ ಸಂಬಾಲ್ ಮತ್ತು ಸಾಮರ್ಥ್ಯ ಅನ್ನುವ ಎರಡು ಉಪ ಸ್ಕೀಮ್ಗಳಿವೆ. ಓಕೆ, ಸಬ್ ಸ್ಕೀಮ್ಗಳಿವೆ. ಸೊ ಸಂಬಾಲ್ ಅನ್ನುವ ಒಂದು ಉಪಕ್ರಮ ಏನಿದೆ ಮುಖ್ಯವಾಗಿ ಮಹಿಳೆಯರ ಒಂದು ಸುರಕ್ಷತೆ, ಸುಭದ್ರತೆ ಮತ್ತು ಇದರ ಮೇಲೆ ಫೋಕಸ್ ಮಾಡಿದರೆ, ಸಾಮರ್ಥ್ಯ ಉಪಕ್ರಮ ಏನಿದೆ ಇದು ಅವರ ಸಬಲೀಕರಣದ ಮೇಲೆ ಮುಖ್ಯವಾಗಿ ಫೋಕಸ್ ಮಾಡುತ್ತೆ. ಈ ಸಂಬಾಲ್ನಲ್ಲಿ ಸಾಕಷ್ಟು ಕಂಪೋನೆಂಟ್ಸ್ಗಳು, ಸಬ್ ಕಂಪೋನೆಂಟ್ಸ್ಗಳಿದ್ದು ಅದರಲ್ಲಿ ಮುಖ್ಯವಾಗಿ ಒನ್ ಸ್ಟಾಪ್ ಸೆಂಟರ್, ವುಮನ್ ಹೆಲ್ಪ್ ಲೈನ್, ಬೇಟಿ ಬಚಾವ್ ಬೇಟಿ ಪಢಾವೋ, ನಾರಿ ಅದಾಲತ್ಸ್ ಈ ರೀತಿಯಾದಂತಹ ವಿಶೇಷವಾದ ಇನಿಷಿಯೇಟಿವ್ಗಳನ್ನು ಸಂಬಾಲ್ ಅನ್ನುವ ಉಪಕ್ರಮದಲ್ಲಿ ಸಬ್ ಸ್ಕೀಮ್ನಲ್ಲಿ ಆ್ಯಡ್ ಮಾಡಲಾಗಿದ್ದು, ಈ ಸಾಮರ್ಥ್ಯ ಅನ್ನುವ ಒಂದು ಮಹಿಳಾ ಸಬಲೀಕರಣಕ್ಕಾಗಿ ಮಾಡಲಾಗಿದ್ದಂತಹ ಒಂದು
ಉಪಕ್ರಮ ಅಥವಾ ಸಬ್ ಸ್ಕೀಮ್ ಏನಿದೆ ಇದರಲ್ಲಿ ಉಜ್ವಲ, ಸ್ವಾಧಾರ್ ಗೃಹ, ವರ್ಕಿಂಗ್ ವುಮನ್ ಹಾಸ್ಟೆಲ್ ಈ ರೀತಿಯಾದಂತಹ ಕಂಪೋನೆಂಟ್ಸ್ಗಳನ್ನು ಈ ಮಹಿಳಾ ಶಕ್ತಿ ಅನ್ನೋ ಒಂದು ಸಬ್ ಸ್ಕೀಮ್ ಆದಂತಹ ಸಾಮರ್ಥ್ಯದಲ್ಲಿ ಆ್ಯಡ್ ಮಾಡಲಾಗಿದೆ. ಇನ್ನು ನಮಗೆಲ್ಲ ಗೊತ್ತಿರುವ ಹಾಗೆ ಆಲ್ರೆಡಿ ನ್ಯಾಷನಲ್ ಕ್ರೆಚಸ್ ಸ್ಕೀಮ್ ಅಥವಾ ರಾಷ್ಟ್ರೀಯ ಶಿಶು ವಿಹಾರ ಯೋಜನೆ ಏನಿದೆ ಇದು ಕೂಡ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಒಂದು ಸಾಮರ್ಥ್ಯ ಅನ್ನುವ ಒಂದು ಸ್ಕೀಮ್ನ ಅಡಿಯಲ್ಲಿ ದಾಖಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಆಗಲೇ ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ನ ಸಂಬಂಧಿಸಿದಂತಹ ಕ್ವಶನ್ ನೋಡೋಣ. ಮಿಷನ್ ಶಕ್ತಿ ಈಸ್ ಲಾಂಚ್ಡ್ ಬೈ ವಿಚ್ ಮಿನಿಸ್ಟ್ರಿ ಅಂತ. ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆಪ್ಷನ್ ಸಿ, ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇಸ್ ದ ರೈಟ್ ಆನ್ಸರ್. ಇವುಗಳಲ್ಲಿ 2 ಉಪಕ್ರಮಗಳಿದ್ದು ಸಂಬಾಲ್ ಮತ್ತು ಸಾಮರ್ಥ್ಯ ಅನ್ನುವ 2 ಮುಖ್ಯವಾದಂತಹ ಸಬ್ ಸ್ಕೀಮ್ಗಳನ್ನು ಈ ಮಿಷನ್ ಶಕ್ತಿ ಸ್ಕೀಮ್ ಒಳಗೊಂಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಫ್ರೆಂಡ್ಸ್. ಆರ್ಟಿಕಲ್ಗಿಂತ ಮುಂಚೆ ಕೇಳಲಾದಂತಹ GK ಪ್ರಶ್ನೆಯ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪೆನ್ಸಿಲ್ಗಳಲ್ಲಿ ಯಾವ ವಸ್ತುವನ್ನು ಅಳವಡಿಸಲಾಗಿರುತ್ತೆ, ಅದು ಮಾರ್ಕ್ ಮಾಡಲು ಉಪಯೋಗ ಆಗುವಂತಹ ಯಾವ ವಸ್ತು ಇರುತ್ತೆ ಅಂತ, ಸಿಲಿಕಾನ್, ಚಾರ್ಕೋಲ್, ಗ್ರಾಫೈಟ್, ಕೋಲ್ ಅಂತ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಸರಿಯಾದ ಉತ್ತರವನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.